ಇದು 20 ವರ್ಷದ ಕಥೆ ಧರ್ಮಸ್ಥಳದ್ದು. ಆದರೆ ರೀಸೆಂಟಾಗಿ ಆಗಿರುವಂಥದ್ದು ಕಳೆದ ವರ್ಷ ಆಗಿರೋದು. ಅದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ 2ನೇ ಆರೋಪಿ. ಆ ಪ್ರಕರಣವೇ ಇನ್ನೂ ಏನೂ ಗೊತ್ತಾಗ್ತಾ ಇಲ್ಲ. ಸೊ ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಈಗ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಯಾಕೆ? ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಪೋಸ್ಟ್ ಹಾಕಿದ್ದಾರೆ. ತರಹೇವಾರಿ ಕಮೆಂಟ್ಸ್ ಅನ್ನ ಮಾಡಿದಂತ ದರ್ಶನ್ನ ಸೆಲೆಬ್ರಿಟಿಗಳು ಅಂದ್ರೆ ಅವರ ಅಭಿಮಾನಿಗಳು, ಎಲ್ಲ ಡಿ ಬಾಸ್ ಫ್ಯಾನ್ಸ್ಗೆ ನನ್ನ ಇನ್ಸ್ಟಾಗೆ ಸ್ವಾಗತ ಅಂತ ಅವರು ಬರೆದು ಹಾಕೊಂಡಿದ್ದಾರೆ. ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಮೆಂಟ್ಸ್ಗಳೇ ಸಾಕ್ಷಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ರಮ್ಯಾ ವಿರುದ್ಧ ಕಮೆಂಟ್ಸ್ ಮಾಡಿದ್ದ ಡಿ ಬಾಸ್ ಫ್ಯಾನ್ಸ್ಗೆ ಈಗ ತಿರುಗೇಟನ್ನ ಸ್ವತಃ ರಮ್ಯಾ ಅವರೇ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಭಾರತದ ಸಾಮಾನ್ಯ ಪ್ರಜೆಗೂ ಕೂಡ ಆಶಾಕಿರಣವಾಗಿದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆ ಅನ್ನುವಂಥದ್ದನ್ನು ಆಶಿಸುತ್ತೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಜಾಮೀನು ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿ ಏನಿದೆ ಸರ್ಕಾರ, ಆ ನಿಟ್ಟಿನಲ್ಲಿ ರಮ್ಯಾ ಅವರು ಈ ಪೋಸ್ಟನ್ನು ಮಾಡಿದರು. ಅದಕ್ಕೆ ತರಹೇವಾರಿಯಾಗಿ ಡಿ ಬಾಸ್ನ ಫ್ಯಾನ್ಸ್ಗಳು ಏನಂತ ಕರ್ಕೊಳ್ತಾರೆ, ಅವರು ಸೆಲೆಬ್ರಿಟಿಗಳು ಅಂತ ಕರ್ಕೊಳ್ತಾರೆ, ಅವರು ಬಾಯಿಗೆ ಬಂದಂಗೆಲ್ಲ ಮಾಡಿದರು. ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಡಿ ಬಾಸ್ ಅಭಿಮಾನಿಗಳಿಗೆ ನನ್ನ ಇನ್ಸ್ಟಾಗ್ರಾಮ್ಗೆ ಸ್ವಾಗತ. ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದಕ್ಕೆ ನಿಮ್ಮ ಕಮೆಂಟ್ಗಳೇ ಸಾಕ್ಷಿ ಅನ್ನುವಂಥದ್ದನ್ನು ಅತ್ಯಂತ ಸೂಕ್ಷ್ಮವಾಗಿ ಚಾಟಿಯನ್ನು ಬೀಸಿ ಉತ್ತರವನ್ನು ಕೊಟ್ಟಿದ್ದಾರೆ. ನನ್ನ ಸಹೋದ್ಯೋಗಿ ಫಿಲ್ಮ್ ಬ್ಯೂರೋಯಿಂದ ಧನು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಧನು, ನಿಜಕ್ಕೂ ಕೂಡ ಕೆಲವೊಂದಿಷ್ಟು ಕಮೆಂಟ್ಸ್ಗಳನ್ನು ಮಾಡುವಂಥ ಈ ಸೋಕಾಲ್ಡ್ ಸೆಲೆಬ್ರಿಟಿಗಳು ಅಂತ ಕರೆಸ್ಕೊಳ್ಳುವಂಥ ಅಭಿಮಾನಿಗಳೇನಿದ್ದಾರೆ, ಅವರು ಆಡುವಂಥ ರೀತಿಗಳು ಸೊಂಟದ ಕೆಳಗಡೆಗೆ ಬಳಕೆ ಮಾಡುವಂಥದ್ದು. ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅಂತೇಳಿ, ಎಷ್ಟು ಹಾಕೊಂಡಿರು ಚೆನ್ನಾಗೇ ಇದ್ದಾರೆ, ಬಟ್ ಕೆಲವರು ಮಾಡುವಂಥದ್ದು ಅವ್ರ ಮನೆ ಮಂದಿಗೆಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ದೊಡ್ಡವರು ಹಾಕಿ ಕೊಟ್ಟಿದ್ದಾನೆ, ಚಿಕ್ಕವರು ಕೂಡ ಅವರನ್ನು ಫಾಲೋ ಮಾಡುವಂಥವ್ರು ಕೂಡ ಅದೇ ರೀತಿಯಾಗಿ ವರ್ತಿಸ್ತಾರೆ ಅನ್ನೋದು ರಮ್ಯಾ ಅವರ ಈ ಮಾತಿನ ಮೂಲಕವಾಗಿ ಅರ್ಥ ಆಗ್ತಾ ಇದೆ ಅಲ್ವಾ ಧನು? ಎಸ್ ಅರುಣ್, ನಿಜ ಅದು. ಯಾಕಂದರೆ ನಟ ದರ್ಶನ್ ಸೇರಿದಂತೆ ಸಾಕಷ್ಟು ಜನ ಏನು ಕೊಲೆ ಆರೋಪಿಗಳಿಗೆ ಹೈಕೋರ್ಟ್ ನೀಡಿದಂತಹ ಒಂದು ಜಾಮೀನನ್ನು ಪ್ರಶ್ನಿಸಿ ಈಗಾಗಲೇ ಸುಪ್ರೀಂನಲ್ಲಿ ವಾದ ಪ್ರತಿವಾದ ನಡೆದಿತ್ತು. ಒಂದು ಈಗ ಆದೇಶವನ್ನು ಕಾಯ್ದಿರಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಟಿ ರಮ್ಯಾ ಅವರು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಪೋಸ್ಟನ್ನು ಹಾಕಿದಂಥ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿಗಳು, ಕೆಲ ಅಭಿಮಾನಿಗಳು ಅವರಿಗೆ ಕೆಟ್ಟದಾಗಿ ಕಮೆಂಟನ್ನು ಮಾಡಿರ್ತಕ್ಕಂಥದ್ದು, ಅವರ ನಿಂದಿಸುವಂತಹ ಪದಗಳನ್ನು, ನೀವೇನು ಹೇಳಿದ್ರಿ ಸೊಂಟದ ಕೆಳಗಿನ ಭಾಷೆಗಳು ಅಂತಹ ಪದಗಳನ್ನು ಬಳಸಿ ಅವರಿಗೆ ಕಮೆಂಟನ್ನು ಮಾಡಿದಂಥ ಸಂದರ್ಭದಲ್ಲಿ ನಟಿ ರಮ್ಯಾ ಅವರಿಗೆ ಸರಿಯಾದ ರೀತಿಯಲ್ಲಿ ತಿರುಗೇಟನ್ನು ನೀಡಿರತಕ್ಕಂಥದ್ದು. ಟು ಆಲ್ ಅಂದ್ರೆ ಅವರ ಡಿ ಬಾಸ್ ಅಭಿಮಾನಿಗಳಿಗೆ ನಮ್ಮ ಇನ್ಸ್ಟಾಗ್ರಾಮಕ್ಕೆ ಸ್ವಾಗತ. ಅಭಿಮಾನಿಗಳ ಬಾಸ್ ಕೂಡ ಇದೇ ರೀತಿಯಾಗಿ ಬಳಕೆ ಮಾಡಿರುವಂತ ಆಡಿಯೋಗಳು ಸಿಕ್ಕಾಬಟ್ಟೆ ಓಡಾಡಿತ್ತಲ್ಲ, ಅದನ್ನೇ ಅವರು ಫಾಲೋ ಮಾಡ್ತಾ ಇದ್ರೆ ತಪ್ಪೇನು ಬಿಡಿ ಅಲ್ವಾ? ಅವ್ರು ಅದನ್ನೇ, ಅವರ ಸಂಸ್ಕೃತಿ ಅದನ್ನೇ ಹೇಳ್ಕೊಡ್ತಾ ಇದೆ. ನಾವು ಅವ್ರನ್ನ ಫಾಲೋ ಮಾಡ್ತಾ ಇದೀವಿ ಅಂದ್ರೆ ನಾವು ಅವ್ರು ಬಳಕೆ ಮಾಡುವಂಥ ಶಬ್ದಗಳನ್ನೇ ನಾವು ಬಳಕೆ ಮಾಡ್ತಾ ಇದ್ದೀವಿ ಅಂತೇಳಿ ಅವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕಾಗಿದ್ದಾಗ. ಎಸ್, ಒಂದ್ ಕಡೆ ಯಥಾ ರಾಜ ತಥಾ ಪ್ರಜೆ ಅನ್ನೋ ರೀತಿ ಆ ಒಂದು ವರ್ಡ್ ಇಲ್ಲಿ ಸಮಂಜಸ ಅಂತಾನೆ ಹೇಳ್ಬೋದು ಅರುಣ್. ಯಾಕಂದ್ರೆ ಆ ರೀತಿ ಆದಂತಹ ಅಂದ್ರೆ ಈ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಮಾಡೋದಕ್ಕೆ, ಕಮೆಂಟ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಕಡಿವಾಣ ಇಲ್ಲ. ಆ ರೀತಿಯಾಗಿ ಈಗ ರಮ್ಯಾ ಅವರು ಏನು ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಸುಪ್ರೀಂನಲ್ಲಿ ಆದಂತಹ ವಾದ ಪ್ರತಿವಾದವನ್ನು ಆಲಿಸಿದ ನಂತರ ಈ ಒಂದು ಪೋಸ್ಟನ್ನು ಹಾಕ್ತಾರೆ. ಅದಾದ ಮೇಲೂ ಕೂಡ ಈ ಬುದ್ಧಿ ಬಂದಿಲ್ಲ ಈ ಅಭಿಮಾನಿಗಳಿಗೆ. ಕೆಲ ಕಿಡಿಗೇಡಿ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ತಹರೇವಾರಿ ಅವರಿಗೆ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನೊಂದಂಥ ರಮ್ಯಾ ಅವರು ಈಗ ಆ ಒಂದು ಕಮೆಂಟ್ಸ್ಗೆ ತಿರುಗೇಟನ್ನು ನೀಡಿರ್ತಕ್ಕಂಥದ್ದು, ಆ ಒಂದು ರಿಯಾಕ್ಷನ್ ಕೊಟ್ಟಿರ್ತಕ್ಕಂಥದ್ದು, ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ರೀತಿಯಲ್ಲಿ ಒಂದು ಪ್ರತಿಕ್ರಿಯೆಯನ್ನು ರಮ್ಯಾ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ರೇಣುಕಾಸ್ವಾಮಿ ಕುಟುಂಬಕ್ಕೆ ಯಾಕೆ ನ್ಯಾಯ ಸಿಗಬೇಕು ಅನ್ನೋದು ನೀವು ಮಾಡ್ತಾ ಇರ್ತಕ್ಕಂಥ ಕಮೆಂಟ್ ನೋಡಿದರೆ ಗೊತ್ತಾಗುತ್ತೆ. ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಜೊತೆಗೆ ಸುಪ್ರೀಂ ಕೋರ್ಟ್ ಈಗೊಂದು ಆಶಾಕಿರಣ ಅಂದರೆ ಭರವಸೆಯನ್ನು ಮೂಡಿಸ್ತಾ ಇದೆ. ಪ್ರತಿಯೊಬ್ಬ ಸಾಮಾನ್ಯನಿಗೂ ಕೂಡ ಸುಪ್ರೀಂ ಕೋರ್ಟ್ ಒಂದು ನ್ಯಾಯವನ್ನು ಒದಗಿಸುತ್ತೆ ಅನ್ನೋ ಒಂದು ಭರವಸೆಯಲ್ಲಿದ್ದೇವೆ ಅನ್ನೋ ಒಂದು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು. ಈ ಒಂದು ಮಾತುಗಳನ್ನು ಹೇಳಿರ್ತಕ್ಕಂಥದ್ದು ಎಲ್ಲೋ ದರ್ಶನ್ ಅಭಿಮಾನಿಗಳಿಗೆ ತಿವಿದಂತೆ ಅನಿಸಿರ್ಬೋದು. ಹಾಗಾಗಿ ಈ ಒಂದು ರೀತಿಯಾದಂಥ ಕಮೆಂಟ್ಗಳನ್ನು ಮಾಡ್ತಾ ಇದ್ದರು. ಇದಷ್ಟೇ ಅಲ್ಲ, ರೇಣುಕಾಸ್ವಾಮಿ ಈ ಒಂದು ಪ್ರಕರಣ ಆದಂಥ ಸಂದರ್ಭದಲ್ಲಿ ನಟಿ ರಮ್ಯಾ ಅವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರು. ಯಾಕಂದರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕಮೆಂಟ್ ಮಾಡೋರಿಗೆ ಒಂದು ಬ್ಲಾಕ್ ಅನ್ನೋ ಆಪ್ಷನ್ ಇರುತ್ತೆ. ಆ ಒಂದು ಆಪ್ಷನನ್ನು ಮಾಡುವಂಥ ಸಂದರ್ಭದಲ್ಲಿ
ಯಾಕೆ ಈ ಒಂದು ಕಿಡ್ನಾಪ್ ಅನ್ನ ಮಾಡಿದ್ರು, ಕೊಲೆಯನ್ನ ಮಾಡುವಂತ ಮುಂದೆ ಹಂತಕ್ಕೆ ಹೋದ್ರು ಅನ್ನೋ ಒಂದಿಷ್ಟು ಮಾತುಗಳನ್ನು ಹೇಳಿದ್ರು. ಅವಾಗ್ಲೂ ಕೂಡ ನಟಿ ರಮ್ಯಾ ವಿರುದ್ಧ ದರ್ಶನ್ ಅಭಿಮಾನಿಗಳು ಗರಂ ಆಗಿದ್ರು. ಅವಾಗ್ಲೂ ಕೂಡ ತಿರುಗೇಟನ್ನ ನೀಡಿದ್ರು ಅಂತಾನೆ ಹೇಳ್ಬೋದು ಅರುಣ್. ಓಕೆ, ಇದನ್ನು ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೋಸ್ಟ್ ವೆಲ್ಕಮ್ ರಮ್ಯಾ ಮೇಡಮ್. ಈ ರೀತಿಯಾದಂಥ ವಿಚಾರಗಳಲ್ಲಿ ನೀವು ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದೀರಾ. ಹೇಳಬೇಕಾಗಿದ್ದವರು ಹೇಳಲಿಲ್ಲ ಇದನ್ನು. ಅವರು ತಮ್ಮ ಅಭಿಮಾನಿಗಳನ್ನು ಸೆಲೆಬ್ರಿಟಿ ಅಂತ ಕರೆದ್ರು. ಆದರೆ ಆ ಸೆಲೆಬ್ರಿಟಿಗಳು ಮಾಡುವಂಥ ಕಮೆಂಟ್ಸ್ಗಳ ವಿಚಾರದಲ್ಲಿ ಬುದ್ಧಿ ಮಾತನ್ನು ಹೇಳಲಿಲ್ಲ. ಅವರು ಹಾಗೆ ನಡ್ಕೊಂಡ್ರು. ಅದಕ್ಕೋಸ್ಕರ ಅಟ್ಲೀಸ್ಟ್ ನೀವಾದರೂ ಧ್ವನಿ ಎತ್ತಿದ್ದೀರಾ. ಇನ್ನುಳಿದಂಥವ್ರಿಗೆ ಯಾರಿಗೂ ಧ್ವನಿ ಎತ್ತುವಂತಹ ಗಟ್ಟಿತನ ಇಲ್ವೇನೋ ಅಂತ ಅನಿಸ್ತಾ ಇದೆ.